ದ ಮೇನ್ ಇಂಟೆನ್ಷನ್ ಆಫ್ ಚೇಂಜಿಂಗ್ ದ ಹೌಸ್ ಏನಂದರೆ ಯಾವುದಕ್ಕೂ ಖರ್ಚು ಮಾಡಲಿಲ್ಲ, ಯಾಕೆಂದರೆ ಅಮ್ಮ ಇಟ್ಟ ಹಣ. ಇದು ನನ್ನ ಫಸ್ಟ್ ಹೌಸ್ ಅಂತ ಹೇಳ್ಬೋದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ತಮ್ನೇಲ್ ನೋಡಿ ಗೊತ್ತಾಗಿರ್ಬೋದು ನಾವು ಮನೆ ಚೇಂಜ್ ಮಾಡ್ತಾ ಇದ್ದೇವೆ ಅಂತ. ಎಸ್, ನಾನು ಇಲ್ಲಿ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೇನೆ. ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಪ್ಯಾಕಿಂಗ್ ಮಾಡಿ ನಂತರ ಪ್ಯಾಕೆಟ್ಸ್ ಆ್ಯಂಡ್ ಮೂವರ್ಡ್ಸ್ ಅವರು ಮಾಡ್ತಾರೆ. ಎಸ್ ಗೈಸ್, ನಾವು ಪ್ಯಾಕಿಂಗ್ ಮಾಡ್ತಾ ಇದ್ದೇವೆ. ಇವತ್ತು ಸಂಡೇ. ಸೊ ಈಗ ನನಗೆ ನನ್ನ ಮನೆಯಿಂದ ನನ್ನ ಫಸ್ಟ್ ಅಂತೀನಿ. ಸೊ ನನಗೊಂದು ಬ್ಯಾಗ್ ಸಿಕ್ಕಿತ್ತು. ಅಂದರೆ ಆಲ್ರೆಡಿ ಇಟ್ಟಿದ್ದೆ ಈ ಬ್ಯಾಗ್. ಮನೆಯಿಂದ ಮದುವೆಯಾಗಿ ಫಸ್ಟ್ ಬ್ಯಾಗ್ ತಗೊಂಡು ಬರ್ತೇವಲ್ವ, ಅದೇ ಬ್ಯಾಗ್. ಇದು ನನ್ನ ಬ್ಯಾಗ್. ಸೊ ಇದರೊಳಗೆ ಒಂದು ಪರ್ಸ್ ಇರ್ಬೋದು, ಅದರೊಳಗೆ ಸ್ವಲ್ಪ ಹಣ ಇದೆ. ಸೊ ಬೇರೆ ಏನಿದೆ ಅಂತ ಗೊತ್ತಿಲ್ಲ. ಇದು ಅವತ್ತು ಬಂದು ಇಲ್ಲಿ ಇಟ್ಟವಳು ಓಪನೇ ಮಾಡಲಿಲ್ಲ, ಡ್ರೆಸ್ ಅನ್ಪ್ಯಾಕ್ ಮಾಡಿ. ಸೊ ಏನಿದೆ ಅಂತ ನೋಡು, ಏನೋ ಒಂಥರ ಎಮೋಷನ್ ಈ ಬ್ಯಾಗ್ ನೋಡಿದ್ರೆ. ಯಾಕೆಂದರೆ ಎಲ್ಲ ಗರ್ಲ್ಸಿಗೆ ಗೊತ್ತಿರ್ಬೋದು ಈ ಬ್ಯಾಗ್ ಎಷ್ಟು ಎಮೋಷನ್ಸ್ ಇದೆ ಅಂತ. ಯಾಕೆಂದರೆ ನಮ್ಮ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಬರುವಾಗ ತಗೊಂಡು ಬಂದಿದ್ದ ಬ್ಯಾಗ್. ಟವೆಲ್ ಇದೆ ನೋಡಿ, ಇದು ಮದುವೆ ಟೈಮಲ್ಲಿ 2 ಟವೆಲ್ ಹಾಕಿದ್ದು. ಮತ್ತು ಅಮ್ಮ ಹಾಕಿದ್ದು ನಮ್ಮ ಉಳ್ಳಾಲ್ತಿ ದೇವಸ್ಥಾನ ಅನಂತಾಡಿದ್ದು ಪ್ರಸಾದ, ಮತ್ತು ₹1 ಕಾಯಿನ್ ಆ್ಯಂಡ್ ಪರ್ಸ್ ಒಳಗೆ ಸ್ವಲ್ಪ ಹಣ ಇದೆ. ಎಷ್ಟು ಅಂತ ಹೇಳಿದ್ರು. ಓಕೆ, ಸೊ ಇಷ್ಟು ಅಮ್ಮ ಹಾಕಿತ್ತು. ಈ ಹಣವನ್ನು ನಾನು ಯೂಸೇ ಮಾಡಲಿಲ್ಲ. ಇಟ್ಸ್ ಬೀನ್ 2.5 years. ನಾನು ಯಾವುದಕ್ಕೂ ಖರ್ಚು ಮಾಡಲಿಲ್ಲ, ಯಾಕೆಂದರೆ ಅಮ್ಮ ಇಟ್ಟ ಹಣ ಅಂತ ಹೇಳಿ. ಸೊ ಇನ್ಯಾವಾಗ ಖರ್ಚು ಮಾಡ್ತೇನೆ ಅಂತ ಗೊತ್ತಿಲ್ಲ, ಬಟ್ ಇಲ್ಲೇ ಇರಲಿ ಅಂತ ನಂದೊಂದು ಆಸೆ. ಯಾವಾಗಾದ್ರೂ ಖರ್ಚು ಮಾಡ್ತೇನೆ, ಬಟ್ ಇಷ್ಟರವರೆಗೆ ಮಾಡಲಿಲ್ಲ. ಸೊ ಯಾರೆಲ್ಲ ಹೀಗೆ ಫಸ್ಟ್ ಮನೆಯಿಂದ ಇಟ್ಟ ಹಣವನ್ನು ಇಟ್ಟಿದ್ದೀರಿ ಅಂತ ಕಮೆಂಟಲ್ಲಿ ಹೇಳಿ. ನೋಡಿ, ಹೀಗೆ ಇಟ್ಟಿದ್ದೇನೆ ನನ್ನ ವಾರ್ಡ್ರೋಬ್. ಇಷ್ಟೇ ಸಣ್ಣ ವಾರ್ಡ್ರೋಬಲ್ಲಿ ತುಂಬಿಸಿ ಇಟ್ಟಿದ್ದೇನೆ. ಇದೇ ಒಂದು ಮೇನ್ ರೀಸನ್ ನಾವು ಮನೆ ಚೇಂಜ್ ಮಾಡಲಿಕ್ಕೆ. ಯಾಕೆಂದರೆ ನನಗೆ ಎಲ್ಲಿಗಾದರೂ ಹೋಗಬೇಕಿದ್ರೆ ಕುರ್ತಾ ಅಥವಾ ಜೀನ್ಸ್ ಟಾಪ್ಸ್ ಎಲ್ಲಿಯಾದರೂ ಹುಡುಕ್ಬೇಕಂದ್ರೆ ಇದರಲ್ಲಿ ಹೇಗೆ ಹುಡುಕೋದು? ಇದನ್ನು ಸಪ್ರೇಟ್ ಮಾಡಿ ಇಡಬೇಕಾದ್ರೂ ಆಗಲ್ಲ, ಯಾಕೆಂದರೆ ಸ್ಪೇಸ್ ಇಲ್ಲ. ಸೊ ಇದೆಲ್ಲ ಈಗ ಸೆಗ್ರಿಗೇಟ್ ಮಾಡಿ ಒಂದೊಂದು ಬ್ಯಾಗಲ್ಲಿ ಹಾಕಿಡಬೇಕು. ನಾನು ಈಗಲೇ ಸಪ್ರೇಟ್ ಇಡ್ತೇನೆ, ಸೊ ದಟ್ ಅಲ್ಲಿ ಅನ್ಪ್ಯಾಕ್ ಮಾಡಬೇಕಾದ್ರೆ ಆ್ಯಂಡ್ ಸಪ್ರೇಟ್ ಇಡಬೇಕಾದ್ರೆ ಈಸಿ ಆಗ್ಬೋದು ಅಂತ ಈಗಲೇ ಚಂದ ಮಾಡಿ ಮಡಿಚೆಲ್ಲ ಇಡ್ತಿದ್ದೇನೆ. ಸೊ ದಟ್ ಹೀಗೆ ಎತ್ತಿ ಅಲ್ಲಿ ಅನ್ಪ್ಯಾಕ್ ಮಾಡ್ಬೋದು ಅಂತ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಸೊ ಇವತ್ತು ನಾನು ಇಲ್ಲಿ ಕೂತು ಈ ಬ್ಯಾಕ್ಗ್ರೌಂಡಲ್ಲಿ ಕೂತು ವಿಡಿಯೋ ಮಾಡ್ತಿರುವ ಲಾಸ್ಟ್ ವಿಡಿಯೋ. ಯಾಕೆಂದರೆ ನಾವು ಮನೆ ಚೇಂಜ್ ಮಾಡ್ತಾ ಇದ್ದೇವೆ. ಸೊ ನಾನು ಎಲ್ಲಿಯೂ ಹೇಳಲಿಲ್ಲ ಲೈಕ್ ಮನೆ ಚೇಂಜ್ ಮಾಡ್ತಾ ಇದ್ದೇವೆ ಅಂತ. ನಾವು ಹುಡುಕಿರೋ ತುಂಬ ಕಷ್ಟಪಟ್ಟು ಹುಡುಕಿದ್ದೇವೆ. ಬ್ಯಾಂಗ್ಳೂರಲ್ಲಿ ಇರುವವರಿಗೆ ಗೊತ್ತಿರ್ಬೋದು ಬ್ಯಾಂಗ್ಳೂರಲ್ಲಿ ಮನೆ ಹುಡುಕೋದು ಎಷ್ಟು ಕಷ್ಟ ಅಂದರೆ ರೆಂಟೆಡ್ ಹೌಸ್ ಹುಡುಕೋದು ಎಷ್ಟು ಕಷ್ಟ ಅಂತ. ಸೊ ನಾವು ತುಂಬ ಒಂದು ಆಲ್ಮೋಸ್ಟ್ 2 to 3 months ಎವ್ರಿ ವೀಕೆಂಡ್ ಹೋಗಿ ಹುಡುಕಿ ಫೈನಲಿ ನಾವು ಹೇಗೆ ಅಂದ್ಕೊಂಡಿದ್ವಿ ಅದೇ ರೀತಿ ಮನೆ ಸಿಕ್ಕಿದೆ. ದ ಮೇನ್ ಇಂಟೆನ್ಷನ್ ಆಫ್ ಚೇಂಜಿಂಗ್ ದ ಹೌಸ್ ಏನಂದರೆ, ಒಂದು ಇದು 3rd ಫ್ಲೋರಲ್ಲಿತ್ತು. ನಮಗೊಂದು ಗ್ರೌಂಡ್ ಫ್ಲೋರ್ ಅಥವಾ ಫಸ್ಟ್ ಫ್ಲೋರಲ್ಲಿ ಬೇಕಿತ್ತು. ಯಾಕಂದರೆ ನಮ್ಮ ಮನೆಗೆ ಯಾರು ಬಂದರೂ ಮೇಯ್ನಾಗಿ ಹೇಳ್ತಿದ್ದದ್ದು ಅದೇ, ಇಷ್ಟು ಹತ್ತಬೇಕು, ಯಾಕಂದರೆ ಲಿಫ್ಟ್ ಇರಲಿಲ್ಲ. ನಾವು 3rd ಫ್ಲೋರಲ್ಲಿ ಇರೋದು. ಸೊ ಅದೊಂದು ಮೇನ್ ರೀಸನ್. ಯಾಕೆಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಕನ್ಸೀವ್ ಆದರೆ ಎಲ್ಲ 3 ಸ್ಟೆಪ್ಸ್ ಎಲ್ಲ ಹತ್ತಲಿಕ್ಕೆ ತುಂಬ ಕಷ್ಟ ಆಗ್ಬೋದು, ಫ್ಯೂಚರಲ್ಲಿ ಹೇಳ್ತಾ ಇದ್ದೇನೆ. ಸೊ ಅದಕ್ಕೋಸ್ಕರ ಗ್ರೌಂಡ್ ಫ್ಲೋರ್ ಅಥವಾ ಫಸ್ಟ್ ಫ್ಲೋರ್ ನೋಡ್ತಾ ಇದ್ವಿ. ನೆಕ್ಸ್ಟ್ ಅಲ್ಲಿ ನನ್ನ ಹಸ್ಬೆಂಡ್ನೇ ಕಟ್ತಿದ್ದಾನೆ. ಆ ನಂತರ ಇನ್ನೊಂದೇನೆಂದರೆ ತುಂಬ ಕಂಜೆಸ್ಟೆಡ್ ಇತ್ತು, ಎಸ್ಪೆಷಲಿ ಕಿಚನ್. ನನಗೆ ಏನಾದರೂ ಅಡುಗೆ ಮಾಡಿ 1-2 ಬಗೆ ಏನಾದರೂ ಒಂದು ಮೇನ್ ಡಿಶ್ ಅಥವಾ ಇನ್ನೊಂದು ಸೈಡ್ ಡಿಶ್ ಮಾಡಬೇಕಾದ್ರೆ ಅಲ್ಲಿ ಇಡ್ಲಿಕ್ಕೆ ಸ್ಪೇಸ್ ಇರಲಿಲ್ಲ. ನನಗೆ ಅದನ್ನೇನು ಸೈಡ್ ಡಿಶ್ ಮಾಡೋದೇ ಬೇಡ ಅಂತ ಅನಿಸ್ತಾ ಇತ್ತು. ಬಿಕಾಸ್ ಅಷ್ಟು ಕಂಜೆಸ್ಟೆಡ್ ಫೀಲ್ ಆಗ್ತಿತ್ತು. ಆ್ಯಂಡ್ ಯಾರಾದರೂ ಬಂದಲ್ಲಿ ಕಿಚನಲ್ಲಿ ನಿಂತರೆ ಅಂತೂ ಆಚೆ ಈಚೆ ಮೂವ್ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಅಲ್ಲಿ ಕಿಚನ್ ಎಷ್ಟೇ ಕ್ಲೀನ್ ಮಾಡಿದರೂ ಅದು ಕ್ಲೀನ್ ಅಂತಲೇ ಅನಿಸ್ತಾ ಇರಲಿಲ್ಲ. ಸ್ಲ್ಯಾಬ್ ಮಾತ್ರ ಕ್ಲೀನಾಗಿ ಇಡ್ತಿತ್ತು, ಕೆಳಗಡೆ ಎಲ್ಲ ಫುಲ್ ಮೆಸ್ಸಿ ಆಗಿ ಇಡ್ತಿತ್ತು. ಬಿಕಾಸ್ ಅಲ್ಲಿ ಕಬೋರ್ಡ್ ಎಲ್ಲ ಇರಲಿಲ್ಲ.
ಸೊ ಅದೊಂದು ರೀಸನ್. ಆ್ಯಂಡ್ ಇನ್ನೊಂದು ರೀಸನ್ ಏನಂದರೆ ನನ್ನ ಡ್ರೆಸ್ ಇಡ್ಲಿಕ್ಕಂತೂ ಜಾಗನೇ ಇರಲಿಲ್ಲ. ನಮ್ಮ ಕಬೋರ್ಡ್ ನೋಡಿ, ಇಲ್ಲಿ ನೋಡ್ಬೋದು ಇಷ್ಟೇ ಸಣ್ಣದಿದೆ. ಇದು 2 BHKನೇ. ಸೊ ನನ್ನ ತಮ್ಮನ ಒಟ್ಟಿಗೆ ಇರೋದ್ರಿಂದ ಆ ರೂಮಲ್ಲಿ ಅವನ ಡ್ರೆಸ್ ಆ್ಯಂಡ್ ನಂದು ಇಡ್ತಾ ಇದ್ದೆ. ಬಟ್ ಇಲ್ಲಿ ನಂದು ಇಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಫುಲ್ ನಂದು ಹಸ್ಬೆಂಡಿದ್ದು. ಕಾಟ್ನ ಒಳಗಡೆ ಬೇರೆ ಸ್ಟೋರೇಜ್ ಮಾಡಿಸಿದ್ವಿ, ಇದು ಕಸ್ಟಮೈಸ್ ಮಾಡಿಸಿದ್ದು ಕಸ್ಟಮೈಸ್. ಸೊ ಅದರೊಳಗೆ ಸ್ಟೋರೇಜ್ ಇದ್ದಿದ್ದರಿಂದ ಸ್ವಲ್ಪ ಈಸಿ ಆಯಿತು. ಬಟ್ ಸ್ಟಿಲ್ ನನಗೆ ಎಲ್ಲಿಗಾದರೂ ಹೋಗಬೇಕಿದ್ರೆ, ಒಂದು ಡ್ರೆಸ್ ಹುಡುಕ್ಬೇಕಿದ್ರೆ ಫುಲ್ ಕೆಳಗೆ ಹಾಕಿ ಹುಡುಕ್ಬೇಕಿತ್ತು. ಸೊ ಅದೊಂದು ತುಂಬ ಕಷ್ಟ ಆಗ್ತಿತ್ತು, ಬಿಕಾಸ್ ಲೇಟ್ ಆಗ್ತಿತ್ತು ಆ್ಯಂಡ್ ತುಂಬ ಲೇಸಿ ಆಗ್ತಿತ್ತು ಅದನ್ನೆಲ್ಲ ಮಾಡಲಿಕ್ಕೆ. ಸೊ ಆ್ಯಂಡ್ ಇನ್ನೊಂದೇನೆಂದರೆ ಸ್ವಲ್ಪ ದೊಡ್ಡ ಮನೆ ಹುಡುಕ್ತಾ ಇದ್ವಿ, ಅಂದರೆ ಸ್ವಲ್ಪ ಸ್ಪೇಷಿಯಸ್ ಆಗಿರೋದು, ಸೆಮಿ ಫರ್ನಿಷ್ ಆಗಿ ಇದ್ದದ್ದು ಹುಡುಕ್ತಾ ಇದ್ವಿ. ಆ್ಯಂಡ್ ಇಲ್ಲಿ ನಾವೀಗ ಇದ್ದದ್ದು ಜಯನಗರ್. ಸೊ ಜಯನಗರದಲ್ಲಿ ನಿಯರ್ ಬೈ ನೀವು ಬ್ಯಾಂಗ್ಳೂರಿಯನ್ಸ್ ಹತ್ರ ಕೇಳಿದರೆ ಇಲ್ಲಿ ರೆಂಟ್ ಅಂತೂ ಮಿನಿಮಮ್ 1 BHKಗೆ 15,000, ಅದು ಕಂಜೆಸ್ಟೆಡ್ ಆಗಿ ಇರುತ್ತೆ. ಸೊ ನಾವು ಬೇರೆ ಔಟ್ಸ್ಕರ್ಟ್ಸ್ ನೋಡುವ ಅಂತ ಅಂದ್ಕೊಂಡಿದ್ವಿ, ಬಿಕಾಸ್ ನನ್ನ ತಮ್ಮನು 2 ವೀಲರಲ್ಲೇ ಆಫೀಸ್ಗೆ ಹೋಗೋದು. ನನ್ನ ಹಸ್ಬೆಂಡು ಮೆಟ್ರೋದಲ್ಲಿ ಹೋಗ್ತಿದ್ದ, ಬಟ್ ಅದು ದೂರ ಆಗ್ತಿತ್ತು. ಸೊ ಈಗ ನೋಡಬೇಕು ಹೇಗೆ ಹೋಗ್ತಾನಂತ. ಆಲ್ಮೋಸ್ಟ್ ಸೇಮ್ ಆಗ್ತದೆ ಕಿಲೋಮೀಟರ್. ಬಟ್ ನನಗೆ ಮೇಯ್ನ್ಲಿ ಆ ಮನೆ ಓಕೆ ಅಂತ ಹೇಳಿದ್ದೆ ಪ್ಲೇಸ್ಗೋಸ್ಕರ. ಎಷ್ಟು ಪೀಸ್ಫುಲ್ ಇದೆ ಅಂದರೆ, ಇಡೀ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಆಗಿರ್ಬೋದು, ಆ ವೆಹಿಕಲ್ ಸೌಂಡ್ ಆಗಿರ್ಬೋದು, ಎಲ್ಲಿ ನೋಡಿದ್ರೆ ಆ ವೆಹಿಕಲ್ ಸೌಂಡ್ ಇದ್ದೇ ಇರುತ್ತೆ. ಇನ್ ಸಿಟಿ ಮನೆ ಮಾಡಿದರೆ ತುಂಬ ಒಂಥರ ಕಿರಿಕಿರಿ ಅಂತ ಅನಿಸ್ತಾ ಇತ್ತು. ಬಟ್ ಈ ಪ್ಲೇಸಲ್ಲಿ ನಾವು ಹೋದ ತಕ್ಷಣವೇ ಕಿವಿ ಫುಲ್ ಬಂದಾದಾಗೆ ಆಗ್ತಿತ್ತು, ಅಷ್ಟು ಪೀಸ್ಫುಲ್, ಪಿನ್ ಡ್ರಾಪ್ ಸೈಲೆಂಟ್ ಆಗಿದೆ. ಸೊ ಪೀಸ್ಫುಲ್ ಆಗಿರ್ಬೋದು ಅಂತ ಇನ್ನೊಂದು ರೀಸನ್ಗೆ ಮನೆ ಚೇಂಜ್ ಮಾಡಿದ್ವಿ. ಇದೆಲ್ಲ ರೀಸನ್ಸ್. ಆ್ಯಂಡ್ ಅಬೌಟ್ ಜಯನಗರ್ ತುಂಬ ಅಂದರೆ ಎಲ್ಲದಕ್ಕೂ ಹತ್ತಿರ ಆಗ್ತಿತ್ತು. ಸೊ ಇಟ್ಸ್ ಬೀನ್ ಲೈಕ್ 2.5 years ಇಲ್ಲಿ. ತುಂಬ ಪ್ಲೇಸಸ್ಗೆ ಎಕ್ಸ್ಪ್ಲೋರ್ ಮಾಡಿದ್ದೇವೆ ಇಲ್ಲಿ. ಫುಡ್ಸ್ ತುಂಬ ವೆರೈಟಿ ಆಫ್ ಫುಡ್ಸ್ ಟ್ರೈ ಮಾಡಿದ್ದೇವೆ. ಶಾಪಿಂಗ್ ಎಸ್ಪೆಷಲಿ ಎಲ್ಲಿಂದೆಲ್ಲ ಬರ್ತಾರೆ ಜಯನಗರ್ 4th ಬ್ಲಾಕಿಗೆ. ನಾನು ಅಷ್ಟು ಸರಿ ವಿಸಿಟ್ ಮಾಡಲಿಲ್ಲ, ಬಟ್ ಕಸಿನ್ಸ್ ಬರಬೇಕಿದ್ರೆ, ಬಿಕಾಸ್ ನಾನು ಒಬ್ಬಳೇ ಹೋಗ್ಲಿಕ್ಕಂತ ಅಲ್ಲಿಗೆ ಆಗಲ್ಲ. ಯಾಕೆಂದರೆ ನನ್ನ ಹಸ್ಬೆಂಡ್ ಅಂತೂ ಶಾಪಿಂಗಿಗೆ ಕರ್ಕೊಂಡೇ ಹೋಗಲ್ಲ, ನಾನು ಒಬ್ಬಳೇ ಹೋಗಲಿಕ್ಕೆ ಒಂಥರ ಅನ್ನಿಸ್ತದೆ. ಬಟ್ 1-2-3 ಸರ್ತಿ ಹೋಗಿದ್ದೇನೆ. ಒಂದು ಹತ್ತಿರದಲ್ಲಿ ಎಲ್ಲ ಸಿಗ್ತಿತ್ತು, ಅಲ್ಲಿ ಸ್ವಲ್ಪ ದೂರ ಇದೆ, ಬಟ್ GT ಮಾಲ್ ಎಲ್ಲ ಹತ್ತಿರ ಇದೆ, ಅಲ್ಲಿ ಆಲ್ಮೋಸ್ಟ್ ಎಲ್ಲ ಇದೆ, ಅಲ್ಲಿಗೆ ಹೋಗ್ಬೇಕಷ್ಟೆ. ಅದು ತುಂಬ ಹತ್ತಿರ ಅಂತಲ್ಲ, ಬಟ್ ಓಕೆ, ನಾವು ಲೈಕ್ ಒನ್ಸ್ ಇನ್ ಅ ವೀಕ್ ಅಥವಾ ಟ್ವೈಸ್ ಇನ್ ಅ ಮಂತ್ ಅಷ್ಟೇ ಹೋಗೋದಲ್ವಾ, ಲೈಕ್ ಶಾಪಿಂಗ್ ಎಲ್ಲ. ಸೊ ಅದು ಓಕೆ, ಅಲ್ಲಿಗೆ ಹೋದ. ಅಬೌಟ್ ದಿಸ್ ಹೌಸ್ ಹೇಳಬೇಕಿದ್ರೆ ತುಂಬ ಅಂದರೆ ತುಂಬ ಮೆಮೊರೀಸ್ ಇದೆ. ಬಿಕಾಸ್ ಮದುವೆ ಆಗಿ ನಾನು ಚಿಕ್ಕದ್ರಿಂದ ಮದುವೆ ಆಗೋ ತನಕ ನಾನು ಒಂದೇ ಮನೆಯಲ್ಲಿದ್ದದ್ದು, ಯಾವ ಮನೆಗೂ ಚೇಂಜ್ ಮಾಡಲಿಲ್ಲ. ಸೊ ಅದೇ ಒಂದು ಮನೆಯಲ್ಲಿದ್ದೆ. ಆ್ಯಂಡ್ ಮದುವೆ ಆದಮೇಲೆ ಧನುವಿನ ಮನೆಗೆ ಹೋದೆ. ಸೊ ಹಸ್ಬೆಂಡ್ ಮನೆಗೆ. ಅಲ್ಲಿ ಅಷ್ಟು ದಿವಸ ಇರಲಿಲ್ಲ ಮದುವೆ ಆದಮೇಲೆ, ಲೈಕ್ ಒಂದು 1 week ಇದ್ವಿ. ಆ್ಯಂಡ್ ಹೀಗೆ ಒನ್ಸ್ ಇನ್ ಅ ಮಂತ್ ಹೋಗ್ತಾ ಇದ್ವಿ 2.5 years ಅಲ್ಲಿ. ಬಟ್ ನನ್ನ ಮನೆ ಅಂತ ನನ್ನ ಮನೆ ಅಂತ ಅಂದ್ಕೊಂಡಿದ್ದು ಇದೆ ಮನೆಯಲ್ಲಿ. ಸೊ ಇದು ನನ್ನ ಫಸ್ಟ್ ಹೌಸ್ ಅಂತ ಹೇಳ್ಬೋದು. ಎಮೋಷ್ನಲ್ ತುಂಬ ಅಂದರೆ ಗೊತ್ತಿಲ್ಲ, ಎಮೋಷ್ನಲ್ ಗೊತ್ತಿಲ್ಲ, ತುಂಬ ಅಟ್ಯಾಚ್ ಆಗಿದ್ದೆ. ಬಿಕಾಸ್ ಆಲ್ ಫಸ್ಟ್ ಥಿಂಗ್ಸ್ ಲೈಕ್ ಫಸ್ಟ್ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಿದ್ದಾಗಿರ್ಬೋದು, ಆಲ್ ಫಸ್ಟ್ ಥಿಂಗ್ಸ್ ಲೈಕ್ ಒಟ್ಟಿಗೆ ಮದುವೆ ಆದಮೇಲೆ ಫಸ್ಟ್ ಫೆಸ್ಟಿವಲ್, ಒಟ್ಟಿಗೆ ಊಟ ಮಾಡಿದ್ದು ಆ್ಯಂಡ್ ಒಟ್ಟಿಗೆ ಕುಕ್ ಮಾಡಿದ್ದು ಎಲ್ಲ. ಬಿಕಾಸ್ ನನಗೆ ಮದುವೆಗಿಂತ ಮುಂಚೆ ಕುಕ್ಕಿಂಗ್ಸ್ ಅಷ್ಟು ಗೊತ್ತಿರಲಿಲ್ಲ. ಲೈಕ್ ಸ್ಪೆಷಲ್ ಏನಾದರೂ ಮಾಡ್ತಿದ್ದೆ, ಲೈಕ್ ಬಿರಿಯಾನಿ ಆಗಿರ್ಬೋದು ಹಾಗೆ. ಬಟ್ ಹೀಗೆ ಅನ್ನ ಇಡೋದು
ಪರ್ಫೆಕ್ಟ್ ಕರಿ ಮಾಡೋದು ಅದೆಲ್ಲ ನಾನು ಮದುವೆ ಆದಮೇಲೆ ಕಲ್ತದ್ದು. ಸೊ ಅದೆಲ್ಲ ಮೆಮೊರೀಸ್ ಇದೇ ಮನೆಯಲ್ಲಿದೆ. ಬೇಜಾರಾಗ್ತದೆ ಹೋಗಲಿಕ್ಕೆ, ಬಿಕಾಸ್ ಗೊತ್ತಿಲ್ಲ ಇನ್ನು ಅಫ್ಕೋರ್ಸ್ ಅಟ್ಯಾಚ್ ಆಗೇ ಆಗ್ತೇವೆ ನೆಕ್ಸ್ಟ್ ಮನೆಗೆ ಹೋದರೂ. ಬಟ್ ಈ ಮನೆಯಲ್ಲಿ ತುಂಬ ಮೆಮೊರೀಸ್ ಇದೆ, ಅದೇ ಒಂಥರ ಕಾಡ್ತಾ ಇದೆ. ಇವತ್ತು ಲಾಸ್ಟ್ ನೈಟ್ ನಾವು ಈ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಡ್ರೆಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೇನೆ. ಪ್ಯಾಕೆಟ್ಸ್ ಆ್ಯಂಡ್ ಮೋಡ್ಸ್ ಬುಕ್ ಮಾಡಿದ್ದೇವೆ. ಸೊ ಅದರ ಡೀಟೇಲ್ಸ್ ನಾನು ನಾಳೆ ಹೇಳ್ತೇನೆ, ಯಾವ ಪ್ಯಾಕೆಟ್ಸ್ ಆ್ಯಂಡ್ ಮೋಡ್ಸಿಗೆ ಹೇಳಿದ್ದೇವೆ, ಅವರ ಸರ್ವಿಸ್ ಹೇಗಿದೆ ಅಂತ ನಾಳೆ ನಾನು ಗ್ಲಿಮ್ಸ್ ಒಟ್ಟಿಗೆ ವಾಯ್ಸ್ ಓವರ್ ಆದರೆ ಕೊಡ್ತೇನೆ. ಸೊ ಅಬೌಟ್ ಆ್ಯಂಡ್ ನೇಬರ್ಸು ಆಗಿರ್ಬೋದು, ತುಂಬ ಅಂದರೆ ಏನು ಹೆಲ್ಪ್ ಕೇಳಿದ್ರು ಮಾಡ್ತಾಯಿದ್ರು. ವಾಯ್ಸ್ ವರ್ಡ್ಸ ನಾನು ಮಾಡ್ತಿದ್ದೆ ಅವ್ರಿಗೆ ಕೇಳಬೇಕಾದ್ರೆ. ಎಸ್ಪೆಷಲಿ ನಾನೊಂದು ಫೋಟೋ ಅಟ್ಯಾಚ್ ಮಾಡ್ತೇನೆ. ಈ ಚಿಕ್ಕ ಮಗು ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದೆ ನಮ್ಮ ಲೈಫಲ್ಲಿ ಅಂದರೆ, ಮದುವೆಗಿಂತ ಸ್ಟಾರ್ಟಿಂಗ್ ಮದುವೆ ಆಗಿ ಇದ್ದ ಸ್ಟಾರ್ಟಿಂಗ್ ಡೇಸ್ ತುಂಬ ಮನೆ ನೆನಪಾಗ್ತಿತ್ತು. ಸೊ ಆ ಮಗು ಇದ್ದಿದ್ದರಿಂದ ತುಂಬ ಹೆಲ್ಪ್ ಆಯಿತು ನನಗೆ. ಬಿಕಾಸ್ ಎವ್ರಿ ಡೇ ಬರ್ತಾ ಇದ್ಲು, ಅವಳನ್ನು ತುಂಬ ಹಚ್ಕೊಂಡಿದ್ವಿ. ಆಮೇಲೆ ಅವಳ ಅಮ್ಮ ಸೆಕೆಂಡ್ ಪ್ರೆಗ್ನೆಂಟ್ ಆಗಿದ್ದರು. ಸೊ ಆ ನಂತರ ಆಲ್ಮೋಸ್ಟ್ ಒಂದು 1.5 year ಅಲ್ವಾ, 1.5 year ಅವರು ಇರಲಿಲ್ಲ. ಅವಾಗಂತೂ ಎಷ್ಟು ಮಿಸ್ ಮಾಡಿದ್ವಿ ಅವಳನ್ನಂದರೆ. ನೆಕ್ಸ್ಟ್ ಇನ್ನೊಂದು ಪಾಪು ಬಂತು, ಅವನದು ಫೋಟೋ ಅಟ್ಯಾಚ್ ಮಾಡ್ತೇನೆ. ಸೊ ಈಗ ಅವರಿಬ್ಬರ ಜೊತೆ ಒಂಥರ ಅವರನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ಈಗ ತಾನೇ ಬಂದಿದ್ದವನು, ಮೊನ್ನೆ ಆಲ್ಮೋಸ್ಟ್ 1 month ಇರಲಿಲ್ಲ ಅವರು, ರಾಜಸ್ಥಾನವರು. ಆನಂತರ ಬಂದರು. ಸೊ ಈಗ ಅವನಿಗೆ ಅಷ್ಟು ನೆನಪಿಲ್ಲ, ನಮ್ಮದು ಮರ್ತೋಗಿತ್ತು. ಅವನಿಗೆ ಜಸ್ಟ್ 1 year ಕಳೀತಷ್ಟೆ. ಬಟ್ ಗುರುತಿಸ್ತಾನೆ, ಬರ್ತಾನೆ ಮನೆಗೆ. ಸೊ ಅದೆಲ್ಲ ಅಲ್ಲಿ ಹೋದಾದ್ಮೇಲೆ ತುಂಬ ನೆನಪು ಕಾಡಲಿಕ್ಕಿದೆ. ಬಟ್ ಲೈಫಲ್ಲಿ ಮುಂದೆ ಹೊಸ ಸ್ಟೆಪ್ ತಗೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಎಸ್, ನಿಂಗೇನೆಲ್ಲ ಮೆಮೊರೀಸ್ ಇದೆ? ಫಸ್ಟ್ ಆಫ್ ಆಲ್ ನನಗೆ ಇಮೋಷನ್ಸ್ ಎಲ್ಲ ಜಾಸ್ತಿ ಇಲ್ಲ, ಇದೆ. ಬಟ್ ನಾನು ಹೆಂಗೆ ಅಂದರೆ ಮೂವ್ ಆನ್ ಆಗಲೇಬೇಕಾಗುತ್ತೆ. ವಾಟ್ ಎವರ್ ಇಟ್ ಈಸ್, ಲೈಫ್ ಹ್ಯಾಸ್ ಟು ಮೂವ್ ಆನ್, ವಿ ಹ್ಯಾವ್ ಟು ಮೂವ್ ಆನ್ ಅಂತ ಐ ಗೋ ವಿತ್ ದ ಫ್ಲೋ. ಇನ್ನೊಂದೇನಪ್ಪ ಅಂತಂದರೆ, ಇದು ಮೋಸ್ಟ್ ಪ್ರಾಬಬ್ಲಿ ಇಫ್ ಐ ಆಮ್ ನಾಟ್ ರಾಂಗ್, ನನಗೆ ಬುದ್ಧಿ ಬಂದಾದ್ಮೇಲೆಯಿಂದ 1, 2, 3, this is the 4th house that we are changing. My family, this is the first house I'm changing ಅವಳ ಜೊತೆ. ಸೊ 4th time ಚೇಂಜ್ ಮಾಡೋದು. ಸೊ ಎವ್ರಿ ಟೈಮ್ ರೆಸ್ಪಾನ್ಸಿಬಿಲಿಟಿ ಅಪ್ಪ ತಗೊಳ್ತಾ ಇದ್ರು. ಬಟ್ ನಾವು ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಡಿಫಿಕಲ್ಟ್ ಇಟ್ ಈಸ್ ಟು ಫೈಂಡ್ ಹೌಸ್. ಈವನ್ ಮಂಗಳೂರಲ್ಲೂ ಈಸಿ ಇದೆ, ಇಲ್ಲ ಅಂತ ಇಲ್ಲ, ಯಾಕೆಂದರೆ ಪರಿಚಯದವ್ರು ಇದ್ದಾರೆ, ಅದರಿಂದ ಈಸಿ ಆಗುತ್ತೆ. ಬಟ್ ಇಲ್ಲಿ ತುಂಬ ಕಷ್ಟ ಆಯಿತು. ಅನದರ್ ರೆಸ್ಪಾನ್ಸಿಬಿಲಿಟಿ ವಾಸ್ ಫೈಂಡಿಂಗ್ ಪ್ಯಾಕರ್ಸ್ ಆ್ಯಂಡ್ ಮೋರ್ಸ್. ಒಂದು ಆಲ್ಮೋಸ್ಟ್ 1 week ನಾನು ರಿಸರ್ಚ್ ಮಾಡಿದೆ ಯೂಟ್ಯೂಬಲ್ಲಿ, ಅಲ್ಲಿ ಇಲ್ಲಿ. ಸೊ ಆಲ್ಸೋ ವೆಬ್ಸೈಟ್ ಕಾಂಪಿಟೇಷನ್ಸ್, ತುಂಬ ಬ್ರ್ಯಾಂಡ್ಸ್ ಇದ್ದಾರೆ, ತುಂಬ ಬ್ರ್ಯಾಂಡ್ಸ್ ಇದೆ. ಪ್ಲಸ್ ತುಂಬ ಎಕ್ಸ್ಪೆನ್ಸಿವ್ ಇದೆ. ನಮ್ಮದು 2 BHK, ಬಟ್ 2 BHK ಅಲ್ಲಿ ಇಡುವಷ್ಟು ಐಟಮ್ಸ್ ನಮ್ಮ ಹತ್ರ ಇಲ್ಲ. ಮೇಯ್ನ್ ಐಟಮ್ಸ್ ಅಂತ ಇರೋದು ಫ್ರಿಜ್, ವಾಷಿಂಗ್ ಮಿಷಿನ್, ಈ ಕಾಟ್, ಮತ್ತು TV, ಮತ್ತು ನಂದು ಕಿಚನ್ ಯುಟೆನ್ಸಿಲ್ಸ್ ಎಲ್ಲ ಅಷ್ಟು ಏನಿಲ್ಲ, ಎಷ್ಟು ಬೇಕು ಅಷ್ಟೇ ಇಟ್ಕೊಂಡಿದ್ದೇನೆ. ಮೇಯ್ನ್ ರೀಸನ್ ಯಾಕೆಂದರೆ ಇಲ್ಲಿ ಇಟ್ಕೊಳ್ಳಿಕ್ಕೆ ಜಾಗ ಇರ್ತಿರಲಿಲ್ಲ, ಅದಕ್ಕೋಸ್ಕರ ನಾನು ಜಾಸ್ತಿ ಪರ್ಚೇಸೇ ಮಾಡಲಿಲ್ಲ. ಮನೆಯಿಂದ ಅಮ್ಮ, ಅತ್ತೆ, ಮತ್ತು ಇಲ್ಲಿ ಸ್ವಲ್ಪ ಯಾವುದೆಲ್ಲ ಮೇನ್ ಬೇಕು ಅದು ಮಾತ್ರ ಇಟ್ಕೊಂಡಿದ್ದೆ. ಸೊ ಅಷ್ಟು ಥಿಂಗ್ಸ್ ಇಲ್ಲ. ಬಟ್ ಸ್ಟಿಲ್ ತುಂಬ ಕಾಸ್ಟ್ ಹೇಳ್ತಾರೆ ಇಲ್ಲಿ, ಯಾಕೆಂದರೆ ಇದು 3rd floor ಬೇರೆ. ಸೊ ಹುಡುಕಿ ಒಂದು ಅಫೋರ್ಡೆಬಲ್ ಪ್ರೈಸ್ಗೆ ಸಿಕ್ಕಿತ್ತು. ಆ ಪ್ರೈಸ್ ಎಷ್ಟು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ನಾಳೆ ವಿಡಿಯೋದಲ್ಲಿ ತೋರಿಸ್ತೇನೆ ಆ್ಯಂಡ್ ಹೇಳ್ತೇನೆ ನಿಮಗೆ ಅಬೌಟ್ ಮೆಮೊರೀಸ್. ಹೇಳು. ದಟ್ಸ್ ಆಲ್. ನನಗೆ ಮೆಮೊರೀಸ್ ಈ ಹೌಸಲ್ಲಿ ಮೆಮೊರೀಸ್, ಮ್ಯಾರೇಜ್ ಆದಮೇಲೆ ನಾವಿಬ್ಬರು ಇದ್ದಿದ್ದಂಥ ಫಸ್ಟ್ ಹೌಸ್ ಇದೆ. ಸೊ ಇಟ್ ವಿಲ್ ಬಿ ಅಫ್ಕೋರ್ಸ್ ಮೆಮೊರೇಬಲ್. ಅದ್ರ ಜೊತೆ ತುಂಬ ರೆಸ್ಪಾನ್ಸಿಬಿಲಿಟಿ, ತುಂಬ ಕೆಲಸ ನಾನು ಕಲಿತೆ ಇಲ್ಲಿ. ಪಾತ್ರೆ ತೊಳೆಯೋದಾಗಲಿ, ಗುಡಿಸೋದಾಗಲಿ, ದೀಪ ಇಡೋದಾಗಲಿ, ಇದೆಲ್ಲ ನನ್ನ ಮನೇಲಿ ಮಾಡ್ತಾ ಇರಲಿಲ್ಲ. ಸೊ ಇಲ್ಲಿ ಬಂದಮೇಲೆ ಅದೆಲ್ಲ
ಕಲ್ತಿದ್ದಂತಲ್ಲ. ಸೊ ಐ ಸ್ಟಾರ್ಟೆಡ್ ಹೆಲ್ಪಿಂಗ್ ಹರ್. ಅವಳಿಗೂ ಕಷ್ಟ ಆಗುತ್ತೆ ಅಂತ, ಸೊ ಅವಳು ನನ್ನನ್ನು ಫೋರ್ಸ್ ಮಾಡಿ ಕೆಲವೊಂದು ಕೆಲಸ ಮಾಡಿಸಿದಾಳೆ. ಅಲ್ಲಿಂದ ಐ ಥಿಂಕ್ ಇಟ್ ಬಿಕೇಮ್ ಅ ಡೈಲಿ ರೂಟೀನ್ ಫಾರ್ ಮಿ. ದೀಪ ಇಡೋದಾಗ್ಲಿ, ಅಷ್ಟೇ ಮಾಡ್ತಿದ್ದದು. ಇಲ್ಲ ದೀಪ ಇಡೋದು, ಆಮೇಲೆ ವೆಸಲ್ಸ್ ಕ್ಲೀನ್ ಮಾಡೋದು, ಆಮೇಲೆ ಅವನ ಥಿಂಗ್ಸ್ ಅನ್ನು ಅದೇ ಪ್ಲೇಸ್ ಅಲ್ಲಿ ಇಡುದು. ಇದು 3 ಕೆಲಸ ನಾನೇ ಮಾಡ್ತಾ ಇದ್ದೆ. ಅದು ಬಿಟ್ರೆ ಕೆಲವೊಂದು ಚಿಕ್ಕ ಕೆಲಸ ಆ ಕಡೆ ಈ ಕಡೆ ಮಾಡ್ತಾ ಇದ್ದೆ. ಅದೊಂದು ಮೆಮೊರೀಸ್ ಇದೆ. ಸೊ ಕುಕ್ಕಿಂಗ್ ಒಂದ್ಸರಿ ಮಾಡಿದ್ದೀನಿ. ಸೊ ಐವ್ ಆಲ್ಸೋ ಡೆಫಿನೆಟ್ಲಿ ನೆಕ್ಸ್ಟ್ ನ್ಯೂ ಹೌಸ್ ಅಲ್ಲಿ ಅವನ ಜೊತೆ ಕುಕ್ಕಿಂಗ್ ಬ್ಲಾಗ್ಸ್ ಜಾಸ್ತಿ ಬರುತ್ತೆ. ನಾನೇ ಒಂದ್ ದಿವಸ ಕುಕ್ಕಿಂಗ್ ಮಾಡ್ತೀನಿ. ಅದನ್ನು ಪ್ಲಾನ್ ಇದೆ. ನಾನೇ ಫುಲ್ 1 ಡೇ ಅದಲ್ಲ ಆದ್ರೂ ವೀಕ್ಲಿ ಒನ್ಸ್ ಏನಾದ್ರೂ ಒಂದು ಸ್ಪೆಷಲ್ ಐಟಮ್ ಮಾಡಬೇಕು. ಕೆಲವೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೆಲ್ಲ ಮಾಡಬೇಕು ಅಂತ ಪ್ಲಾನ್ ಇದೆ. ಬಟ್ ಅದೇ ಈ ಮನೆ ಬಗ್ಗೆ ಮಾತಾಡೋದಾದ್ರೆ, ಎಸ್, ಇಟ್ಸ್ ಅ ಫಸ್ಟ್ ಹೌಸ್, ದಟ್ಸ್ ವೈ ಇಟ್ ರಿಮೈನ್ಸ್ ದ ಬೆಸ್ಟ್ ಇನ್ ದ ಮೆಮೊರೀಸ್. ಐ ಥಿಂಕ್ ದಟ್ಸ್ ಆಲ್ ಐ ಕ್ಯಾನ್ ಸೇ. ಇನ್ನೊಂದೇನಂದ್ರೆ, ನನಗೆ ಬೋರ್ ಆಗಲಿಕ್ಕೆ ಬಿಡಲಿಲ್ಲ ನನ್ನ ತಮ್ಮ. ಬಿಕಾಸ್ ಅವನು ನಮ್ಮ ಜೊತೆ ಇರ್ತಿರ್ಲಿಲ್ಲ ಆದರೆ ಫುಲ್ ಡೇ ನಾನು ಒಬ್ಬಳೇ ಇರಬೇಕಿತ್ತು. ಬಿಕಾಸ್ ಇವನ್ ಬರಬೇಕಾದ್ರೆ ಲೇಟ್ ಆಗುತ್ತೆ, ಒಮ್ಮೊಮ್ಮೆ 10 ಗಂಟೆ 11 ಗಂಟೆ 9:30 ಹಾಗೆಲ್ಲ ಆಗ್ತದೆ. ಸೊ ನನಗೆ ಫುಲ್ ಡೇ ಒಬ್ಬಳೇ ಇರಬೇಕಿತ್ತು. ಅವನಿಗೀಗ ನೈಟ್ ಶಿಫ್ಟ್, ಬಟ್ ಇಷ್ಟರವರೆಗೆ ನೈಟ್ ಶಿಫ್ಟ್ ಇರಲಿಲ್ಲ. ಸೊ ಅವ್ನು ನೈಟ್ ಶಿಫ್ಟಿಗೆ ಹೋಗ್ಬೇಕಾದ್ರೆ ಧನುಷ್ ಬರ್ತಾನೆ. ಸೊ ಹಾಗೆ ಆಗ್ತಿತ್ತು. ಫುಲ್ ಡೇ ಮಲಗ್ತಾನೆ, ಬಟ್ ಸ್ಟಿಲ್ ಒಬ್ರು ಇದ್ದಾರೆ ಮನೆಯಲ್ಲಿ ಧೈರ್ಯಕ್ಕೆ ಅಂತ ಒಂದು ಇರ್ತಾ ಇತ್ತು. ಸೊ ಥ್ಯಾಂಕ್ಸ್ ಟು ಹಿಮ್ ಆಲ್ಸೋ. ತುಂಬ ಮೇಜರ್ ರೋಲ್ ನಮ್ಮ ಲೈಫಲ್ಲಿ ಪ್ಲೇ ಮಾಡಿದಾನಲ್ವಾ ಅವನಷ್ಟೇ. ಸೊ ಎಸ್, ಆ್ಯಂಡ್ ಇದೊಂದು ವಿಷಯ ಹೇಳಲೇಬೇಕು. ನಾನು ಈ ಮನೆಯಲ್ಲಿ ಏನು ಮಿಸ್ ಮಾಡ್ತೇನೋ ಇಲ್ವಾ ಗೊತ್ತಿಲ್ಲ, ಬಟ್ ಎವ್ರಿ ಥರ್ಸ್ಡೇ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋದನ್ನಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ತೇನೆ. ಬಿಕಾಸ್ ಅದರ ಹಿಂದೆ ಒಂದು ಕಥೆನೇ ಇದೆ. ಏನಂದರೆ, ನಾನು ರಾಘವೇಂದ್ರ ಸ್ವಾಮಿಯನ್ನು ನಂಬ್ತಾನೆ ಇರಲಿಲ್ಲ ಅಂದರೆ ನನಗೆ ಅವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ. ಓಕೆ, ನಾನು ಅವರ ಫೋಟೋ ನೋಡಿದ್ದೆ ನಮ್ಮ ಅಜ್ಜಿ ಮನೆಯಲ್ಲಿ. ನನ್ನ ಅಜ್ಜನ ರೂಮಲ್ಲಿ ಒಂದು ದೊಡ್ಡ ಫೋಟೋ ಇತ್ತು ರಾಘವೇಂದ್ರ ಸ್ವಾಮಿದ್ದು. ಸೊ ಅದೇ ಒಂದು ಫೋಟೋ, ಓಕೆ ಇವರು ರಾಘವೇಂದ್ರ ಸ್ವಾಮಿ ಅಂತ ಅಂದ್ಕೊಂಡಿದ್ದೆ. ಅದು ಬಿಟ್ಟು ನಾನು ಮದುವೆ ಆಗುವ ತನಕ ಆಲ್ಮೋಸ್ಟ್ ಲೈಕ್ 1-2 ಸಾರಿ ಮಂಗಳೂರಲ್ಲಿ ಹೋಗಿದ್ದೆ 1-2 ಸರ್ತಿ. ಬಟ್ ರಾಘವೇಂದ್ರ ಸ್ವಾಮಿಯ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲದೆ ಹೋಗ್ತಾ ಇದ್ದೆ ಅಷ್ಟೇ ಫ್ಯಾಮಿಲಿ ಜೊತೆ. ಅದಾದಮೇಲೆ ಮದುವೆ ಆದಮೇಲೂ ಕೂಡ ಇಲ್ಲಿ ತುಂಬ ಜನ, ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಂತೂ ಸಿಕ್ಕಾಪಟ್ಟೆ ಜನ ರಾಯರ ಭಕ್ತರಿದ್ದಾರೆ. ನನಗೆ ಯಾವಾಗಲೂ ಏನೂ ಎಫೆಕ್ಟ್ ಆಗಿರಲಿಲ್ಲ. ಆ ನಂತರ ನಾವು ಮದುವೆ ಸ್ಟಾರ್ಟಿಂಗ್ ಮಂತ್ರಾಲಯಕ್ಕೆ ಹೋಗಿದ್ವಿ. ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲೆ ಅಂತೂ ನನಗೆ ಎಷ್ಟು ಭಕ್ತಿ ಬಂತು ಅವರ ಮೇಲೆ ಅಂದರೆ, ಒಮ್ಮೆ ಆದರೂ ಲೈಫಲ್ಲಿ ಮಂತ್ರಾಲಯಕ್ಕೆ ಹೋಗ್ಬೇಕು, ಆ ಪ್ಲೇಸನ್ನು ಎಕ್ಸ್ಪೀರಿಯನ್ಸ್ ಮಾಡೋದೇ ಒಂದು ಡಿಫ್ರೆಂಟ್ ಫೀಲಿಂಗ್. ಸೊ ಅದಕ್ಕಿಂತ ಮುಂಚೆ ನಾನು ಎವ್ರಿ ಥರ್ಸ್ಡೇ ಸಾಯಿಬಾಬಾ ಮಂದಿರಕ್ಕೆ ಹೋಗ್ತಿದ್ದೆ. ಈಗಲೂ ಹೋಗ್ತೇನೆ, ಲೈಕ್ ಸಂಜೆ ಅಥವಾ ಅದೇ ಡೇ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬಂದ ನಂತರ ಹೋಗ್ತೇವೆ ನಾವಿಬ್ಬರು. ಸೊ ಎವ್ರಿ ಥರ್ಸ್ಡೇ ನನಗೆ ಪಿರಿಯಡ್ಸ್ ಇದ್ದರೆ ಅಥವಾ ಏನಾದರೂ ಸೂತಕ್ಕಿದ್ದರೆ ಬಿಟ್ಟರೆ ಎವ್ರಿ ಥರ್ಸ್ಡೇ ವಿದೌಟ್ ಮಿಸ್ ನಾನು ಮತ್ತು ನನ್ನ ಹಸ್ಬೆಂಡ್ ಬೆಳಗ್ಗೆ ಹೋಗ್ತೇವೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಸೊ ಇಲ್ಲಿದ್ದು ಜಯನಗರಿ ರಾಘವೇಂದ್ರ ಸ್ವಾಮಿ ಮಠ ಸೆಕೆಂಡ್ ಮಂತ್ರಾಲಯ ಅಂತ ಹೇಳ್ತಾರೆ. ಸೊ ಬ್ಯೂಟಿಫುಲ್ ಆಗಿದೆ. ನಾನು ಬೇಕಿದ್ರೆ ಪಿಕ್ಚರ್ ಹಾಕ್ತೇನೆ. ಸೊ ಅದನ್ನಂತೂ ತುಂಬ ಮಿಸ್ ಮಾಡ್ತೇನೆ. ಧನುಷ್ ಪ್ರಾಮಿಸ್ ಮಾಡಿದ್ದಾನೆ ಎವ್ರಿ ಮಂತ್ಲಿ ಒನ್ಸ್ ಆದರೂ ಕರ್ಕೊಂಡು ಬರ್ತೇನೆ ಅಂತ, ಅಲ್ವಾ? ನೋಡು. ಸೊ ಅದೊಂದು ಅಂದ್ಕೊಂಡು ಎವ್ರಿ ಮಂತ್ ಆದರೂ ಒಮ್ಮೆ ಆದರೂ ನೋಡ್ಲಿಕ್ಕೆ ಆಗ್ತದೆ ಅಂತ ಅಂದ್ಕೊಂಡು ಖುಷಿಯಲ್ಲಿದ್ದೇನೆ. ಆ್ಯಂಡ್ ಇನ್ನೊಂದು ರಿಚುವಲ್ಸ್ ನಾವು ಮದುವೆ ಆದಮೇಲೆ ಸ್ಟಾರ್ಟ್ ಮಾಡಿದ್ದೇನೆಂದರೆ, ಎವ್ರಿ ಮಂಡೇ ಕೂಡ ನಾವು ಶಿವ ಟೆಂಪಲ್ಗೆ ಹೋಗ್ತೇವೆ ಬೆಳಗ್ಗೆ. ಸೊ ಎವ್ರಿ ಥರ್ಸ್ಡೇ ಆ್ಯಂಡ್ ಎವ್ರಿ ಮಂಡೇ ನಾವು ಟೆಂಪಲ್ಗೆ ಹೋಗ್ತೇವೆ. ಆ್ಯಂಡ್ ಸ್ಯಾಟರ್ಡೇನೂ ಒಮ್ಮೊಮ್ಮೆ ಹೋಗ್ತೇವೆ ಇದು
ಹನುಮಂತ ಟೆಂಪಲ್ಗೆ ಸ್ಯಾಟರ್ಡೇನೂ ಒಮ್ಮೆ ಹೋಗ್ತಾಯಿದ್ವಿ, ಬಟ್ ರೆಗ್ಯುಲರ್ ಆಗಿ ಹೋಗ್ತಾ ಇರಲಿಲ್ಲ. ಬಟ್ ಇದು ಮಂಡೇ ಮತ್ತು ಥರ್ಸ್ಡೇ ಕಂಪಲ್ಸರಿ ಆಗಿ ಇಬ್ಬರು ಹೋಗ್ತಾ ಇದ್ವಿ, ಇಲ್ಲಿ ದೀಪ ಇಟ್ಟು ಹೋಗ್ತಾ ಇದ್ವಿ. ಸೊ ಅದೆಲ್ಲ ತುಂಬ ಮಿಸ್ ಮಾಡ್ತೇನೆ, ಯಾಕೆಂದರೆ ಅಲ್ಲಿ ಹೋದ್ಮೇಲೆ ಹುಡುಕಿ ಹಾಕಬೇಕು ಟೆಂಪಲ್ಸ್ ಎಲ್ಲ ಎಲ್ಲಿದೆ ಅಂತ. ಸೊ ಅಷ್ಟರವರೆಗೆ ಐಲ್ ಮಿಸ್ ದ್ಯಾಟ್. ಆ್ಯಂಡ್ ಬೇರೇನು ಹೇಳಕ್ಕಿದ್ದೆ. ಆ್ಯಂಡ್ ಈ ಮನೆ ನಾನು ಫುಲ್ ಹೋಮ್ ಟೂರ್, ಕೆಲವರು ಕೇಳಿದರು ಹೋಮ್ ಟೂರ್ ಎಲ್ಲ ಮಾಡಿ ಮನೆ ಇದ್ದು ಅಂತ, ಬಟ್ ನಾನು ಮಾಡಿರಲಿಲ್ಲ. ಯಾಕೆಂದರೆ ನನಗೆ ಅದೆಲ್ಲ ವಿಷಯದಲ್ಲಿ ತುಂಬ ಪ್ರೈವೇಸಿ ಬೇಕು ಅಂತ ಇತ್ತು, ಎಲ್ಲ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಬಿಕಾಸ್ ನಾನು ಡೈಲಿ ವ್ಲಾಗ್ ಮಾಡಲ್ಲ, ನಮಗೋಸ್ಕರ ಅಂತ ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದು ಇಟ್ಕೊಂಡಿದ್ದೇನೆ, ಯಾಕೆಂದರೆ ಅದೊಂದು ಮೆಮೊರೀಸ್ ಇದೆ. ಸೊ ಎಸ್, ಹೇಗಿರುತ್ತೆ ನೆಕ್ಸ್ಟ್ ಜರ್ನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಆ್ಯಂಡ್ ಎಸ್ಪೆಷಲಿ ಪ್ಯಾಕೆಟ್ಸ್ ಆ್ಯಂಡ್ ಮೂವರ್ಸ್ನ ಬಗ್ಗೆ ನಾನೊಂದು ವಿಡಿಯೋ ಮಾಡಿ ಹಾಕ್ತೇನೆ, ಇದೇ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೇನೆ. ಆ್ಯಂಡ್ ಇನ್ನೊಂದೇನೆಂದರೆ ನಾವು ಮನೆ ಹುಡುಕಿದ 1-2 ದಿವಸದ್ದು ವೀಡಿಯೋಸ್ ಏನೋ ಇರಬೇಕು. ಐ ಆಮ್ ನಾಟ್ ಶೋರ್, 1 ದಿವಸದ 2 ದಿವಸದ ಏನೋ ಗ್ಲಿಮ್ಸ್ ಇದೆ ಕೆಲವು ಮನೆಯದ್ದು. ಸೊ ಅದು ಇದರಲ್ಲಿ ಅಟ್ಯಾಚ್ ಮಾಡ್ತೇನೆ, ಎಷ್ಟು ಕಷ್ಟ ಇದೆ ಮನೆ ಹುಡುಕೋದು ಅಂತ ಎಲ್ಲ. ಸೊ ಎಸ್, ಈ ವಿಡಿಯೋ ಕೊನೆ ತನಕ ನೋಡಿ, ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಅಷ್ಟೇ, ನೀನೇನಾದರೂ ಹೇಳು. ವೆಲ್ಕಮ್ ಟು ಡೇ 1 ಆಫ್ ಹೌಸ್ ಹಂಟಿಂಗ್. ಸೊ ನಾವು ಮನೆ ಚೇಂಜ್ ಮಾಡ್ತಾ ಇದ್ದೇವೆ, ಮಾಡಬೇಕಂತಿದ್ದೇವೆ. ಸೊ ಮನೆ ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಲಾಸ್ಟ್ ವೀಕ್ ನಾವು ಕೆಂಗೇರಿ ಸೈಡ್ ಹೋಗಿದ್ವಿ, ಬಟ್ ಅಲ್ಲಿ ಒಂದು ಮನೆ ನೋಡಿದ್ವಿ ಅಷ್ಟೇ. ಪ್ರೀವಿಯಸ್ ಡೇದನ್ನು ಹೋಗಿ ನೋಡಿದ್ದ ಅದಕ್ಕೋಸ್ಕರ. ಬಟ್ ಇವತ್ತು ಪರ್ಟಿಕ್ಯುಲರ್ಲಿ ಡೇ 1 ಆಫ್ ಹೌಸ್ ಹಂಟಿಂಗ್. ನಾವು ಮಾಗಡಿ ರೋಡ್ ಸೈಡಿಗೆ ಹೋಗ್ತಾ ಇದ್ದೇವೆ. ಸೊ ಹೇಗಿರುತ್ತೆ, ಎಷ್ಟೆಲ್ಲ ರೆಂಟ್ ಹೇಳ್ತಾರೆ, ಏನೆಲ್ಲ ಫೆಸಿಲಿಟೀಸ್ ವಿತ್ ದ್ಯಾಟ್ ರೆಂಟ್ ಅಂತೆಲ್ಲ ಹೇಳ್ತೇನೆ. ಸೊ ಎಸ್, ಲೆಟ್ಸ್ ಗೋ. ಇದು ನಾವು 2ನೇ ಮನೆಗೆ ಬರೋದು. ಓಕೆ, 1ನೇ ಮನೆಗೆ ಹೊರಗಿಂದ ನೋಡಬೇಕಾದ್ರೆ ಬೇಡ ಅಂತ ಇದೊಳಗೆ ಹೋಗಿ ನೋಡಿದ್ವಿ. ಫುಲ್ ಅಂದರೆ ಫುಲ್ ಕಂಜೆಸ್ಟೆಡ್ ಇತ್ತು. ಸೊ ಇದೇನಾ ಫಸ್ಟ್ ಫ್ಲೋರ್? ಕಿಚನ್ ಇದಾದೆ ಪ್ಲಸ್ ಮಸ್ತ್ ಪರತ್ತೆ, ಮಸ್ತ್ ಎಲ್ಲಿ ಆತ ಒಬ್ಬ ಕಿಚನ್ ಭಯಂಕರ ಇಲ್ಲಿ ಮಾರೆ ಬರ್ಚಾ ನೆಟ್ಟಿ. ಗಾಡ್, ಮನೆ ನೋಡ್ಲಿಕ್ಕೆ ಎಷ್ಟು ಕಷ್ಟ ಈಗ ಅನಿಸ್ತಾ ಉಂಟು. ನಾವಿರುವ ಮನೆ ಓಕೆ ಪರವಾಗಿಲ್ಲ ಅಂತ ನೋಡುವ, ಹುಡುಕುವ. ಇದು ಏರಿಯಾ ಫುಲ್ ಕಂಜೆಸ್ಟೆಡ್ ಏರಿಯಾ, ರೋಡೇ ತುಂಬ ಸಣ್ಣದಿದೆ. ಗೈಸ್ ಈಗ ನಾವು ಇನ್ನೊಂದು ಮನೆಗೆ ಬಂದ್ವಿ. ಮೊನ್ನೆ ನೋಡ್ಲಿಕ್ಕೆ ಹೊರಗಿಂದ ದೊಡ್ಡದಿದೆ, 2 BHK ಅಂತೆ. ಸೊ ನನ್ನ ಪ್ರಕಾರ ಒಂದು 20K ಹೇಳ್ಬೋದು. ನಮ್ಮ ಬಜೆಟ್ ಅಷ್ಟಿಲ್ಲ, ಒಂದು 15K ಅಲ್ಲಿದೆ ನಮ್ಮ ಬಜೆಟ್. ನಿಮ್ಗೇನಾಗ್ತದೆ? ಲಿಫ್ಟ್ ಬೇರೆ ಇದೆ, ಲಿಫ್ಟ್ ಬೇರೆ ಇದೆ, CC ಕ್ಯಾಮರಾ ಇದೆ, ಪಾರ್ಕಿಂಗ್ ಇದೆ. ಸೊ ಪಕ್ಕ 25-30 ಹೇಳ್ತಾನೆ. ನನ್ನ ಪ್ರಕಾರ 20. ನೋಡುವ, ನನ್ನ ಪ್ರಕಾರ ಎಷ್ಟು? 25-30 ಅಷ್ಟಿರ್ಲಿಕ್ಕಿಲ್ಲ, ಯಾಕೆಂದ್ರೆ ಇದು ಏರಿಯಾ ಒಳ್ಳೇದಿದೆ. ನೋಡುವ, ಗೆಸ್ ಮಾಡ್ತಾ ಇದ್ದೇವೆ. ಲಿಫ್ಟ್ ಅಲ್ಲಿ ಗೆಸ್ ಮಾಡುದು ನಾವು ರೆಂಟ್ ಎಷ್ಟು, ನಮ್ಗೆ ಬೇರೆ ಕೆಲಸ ಇಲ್ಲ. ನೋಡುವ, ಮೇನ್ ಎಂತ ಗೊತ್ತಾ, ನಾವು ಮನೆಗೆ ಕಾಲ್ ಮಾಡ್ತೀವಲ್ಲ, ಟೂಲೆಟ್ ಬೋರ್ಡ್ ನೋಡಿ, ಅಲ್ಲಿ ಫಸ್ಟ್ ಕೇಳೋದೇನೆಂದರೆ ಎಷ್ಟು ಜನ ಅಂತ ನಾರ್ಮಲ್ ಕೇಳ್ತಾರೆ, ಬಟ್ ಜಾಬ್ ಬೇರೆ ಕೇಳ್ತಾರೆ. ಇಲ್ಲಿ ನಾವು 2-3 ಮನೆಗೆ ಹೋಗಿದ್ವಲ್ಲ, ಎಲ್ಲದರಲ್ಲೂ ಕೇಳಿದ್ದಾರೆ ಜಾಬ್ ಏನು ಮಾಡೋದು. क्या मिरर है, ವಾರ್ಡ್ರೋಬ್ ಇದೆ. ಇದೊಂದು ರೂಮು, ಇಲ್ಲೊಂದು ವಾಶ್ರೂಮ್ ಇದೆ. ಇದು ಫುಲ್ ವಾಕಿನ್ ವಾರ್ಡ್ರೋಬ್ ಥರ ಸೈಕಾಗಿದೆ ಗುರು. ಗೈಸ್ ನೋಡಿದ್ರಲ್ಲ ಹೇಗಿದೆ ಅಂದರೆ ನಮ್ಮ ಡ್ರೀಮ್ ಹೌಸ್ ಆಗಿದೆ. ವಾಕಿನ್ ಒಂದು ವಾರ್ಡ್ರೋಬ್ ಎಲ್ಲ ಸೂಪರ್. ಒಂದು ಇದು 40 ಆರಾಮಾಗಿ ಕೊಡ್ಬೋದು, ಅಷ್ಟು ಚೆನ್ನಾಗಿದೆ, ಅಷ್ಟು ದೊಡ್ಡದಿದೆ. ತುಂಬ ಸ್ಪೇಷಿಯಸ್ ಅಂದರೆ ತುಂಬ ಸ್ಪೇಷಿಯಸ್ ಆಗಿದೆ. ರೂಮ್లో ಮಸ್ತ್ ಮಲ್ಲುಂಡೆ. ಗೈಸ್, ಇಬ್ಬರದ್ದು ಗೆಸ್ ರಾಂಗ್ ಆಗಿದೆ.
ಆಯ್ತು ನೀವು ಫೋಟೋ ತೆಗೆದಿಲ್ಲ ಸೊ ಏನಂದರೆ ರೆಂಟ್ 33,000 3 lakh ಅಡ್ವಾನ್ಸ್, ಬಟ್ ವರ್ತ್ ಇಟ್. ತುಂಬ ಅಂದರೆ ತುಂಬ ಸ್ಪೇಷಿಯಸ್ ಆಗಿದೆ. ಮನೆಗೆ ಬಂದ್ವಿ, ಹೀಗಿದೆ. ಓ ಹಾಲ್ ಒಂದು ಹೌದಾದ ಬಕ್ಕ ಒಂದು ರೂಮಾ? ಇದರಲ್ಲಿ ನನ್ನ ಬಟ್ಟೆ ಹಿಡಿಬೋದಾ? ಒಂದು ಪಾಡೆ ಲೈಟ್ ಇಚ್ಚ ಒಂದೊಂಥರ ಓಲ್ಡ್ ಆತ ಮಸ್ತ್. ಒಂದು ಪೂರ ಪುಡದಂಡಿ ಒಂದು ಫ್ರಿಡ್ಜ್ ಪುರದಿ ಒಂದು ರೆಡ್ ರೂಮ್. ಸೊ ಈಗ ಹೋಗಿದ್ವಲ್ಲ, ಈಗ ನೀವು ವಿಡಿಯೋ ನೋಡಿದ್ರಲ್ಲ, ಅದರ ರೆಂಟ್ 23,000. ಹಳೆಯ ಮನೆ, ಬಟ್ 23 ಜಾಸ್ತಿ ಆಯಿತು. ಇದು ಮೆಟ್ರೋ, ವಿಜಯನಗರ ಮೆಟ್ರೋಗೆ 1 ಕಿಲೋಮೀಟರ್ ಇಲ್ವಾ ಅಂತ. 1 ಕಿಲೋಮೀಟರ್ ಇರ್ಬೋದೇನೋ ಅಷ್ಟೇ, ಅದಕ್ಕೆ ಜಾಸ್ತಿ ಹೇಳ್ತಾರೆ. ಇದೊಂದು ಮನೆ ನಮಗೆ ಸಿಗುವುದೇ ಇಂಥ ಹಳೆಯ ಮನೆ ಅಂತ ಇಲ್ಲಿ ಕಾಣ್ತಾ ಇಲ್ಲ. ಇಲ್ಲಿ ಕತ್ತಲೆ ಇದೆ. ಒಂದು ಬೊಡ್ಚಿಯ ನೆಟ್ಟಿ ಲೈ ಇದು ಹೆಜ್ಜೆ ಕತ್ತಲೆ ಇವಲ್ಲ ಓ ಹಿಂಗ ಪುಡಿಯ ಒಂದು ದಾದೆ ನೆಟ್ಟಿ ಬೆಳಗ್ಗೆ ಇಜ್ಜಿ ಮಾರೊಂಜಿ ಇಲ್ಲಡ್ಲು ಬೆಳಗ್ಗೆ ಇಜ್ಜಿ. ಹೇಗೆಲ್ಲ ಮುಂಚೆ ಅವ್ರು ಕಟ್ಟಿದಾರ ದೇವರಿಗೆ ಗೊತ್ತು. ಒಂದು ಬೆಳಕು ಸಮೇತ ಇಲ್ಲ ಒಂದು ಮನೆಯೊಳಗೆ. ಎಂಥ ಅವಸ್ಥೆ ಕಾಯ್ಸ್. ಮನೆಯಲ್ಲಿ ಹುಡುಕುದು ನಾವು ಹೊಸತು ಫ್ಲ್ಯಾಟ್ ತಗೊಳ್ಳೋದು ಒಳ್ಳೇದ ಅಂತ. ಎಂತ ಹೇಳ್ತಿದ್ದಾನು, ಹೊಸ ಮನೆ ತಗೊಳ್ಳುವ. ಸಾಕಾಗಿ ಹೋಯ್ತು ಒಂದು ದಿವಸದಲ್ಲಿ. ಒಂದು ಕಡಿಮೆ ಅಂದರೆ ಎಷ್ಟು ಮನೆ ನೋಡಿದ್ವಿ? 10 ಮನೆಯಲ್ಲಿ ಮೇನ್ ಎಂತ ಅಂದರೆ ತುಂಬ ಕಂಜೆಸ್ಟೆಡ್, ಏನು ಇಷ್ಟನೇ ಆಗ್ತಿಲ್ಲ. ನಾವು ಬುಕ್ ಮಾಡಿರೋ ಪ್ಯಾಕೆಟ್ಸ್ ಆ್ಯಂಡ್ ಮೂವರ್ಸ್ನ ಹೆಸರು ಝೆರೋನಿ ಅಂತ. ತುಂಬ ಎಕ್ಸ್ಪ್ಲೋರ್ ಮಾಡಿದಾದ್ಮೇಲೆ, ತುಂಬ ಜನರ ಹತ್ರ ಕೊಟೇಶನ್ ತೆಗೊಂಡಿದ್ದಾದಮೇಲೆ ಇವರನ್ನು ಫೈನಲೈಸ್ ಮಾಡಿದ್ವಿ. ನಾವು ಬುಕ್ ಮಾಡುವಾಗ ಅವರು ಬಂದು ನಮ್ಮ ಮನೆಗೆ ಬಂದು ನೋಡ್ತಾರೆ ಥಿಂಗ್ಸ್ ಹೇಗಿದೆ, ಫಸ್ಟ್ ಫ್ಲೋರಾ ಸೆಕೆಂಡ್ ಫ್ಲೋರಾ ಅಂತ. ಥಿಂಗ್ಸ್ ಜಾಸ್ತಿ ಅಂದರೆ ಗ್ಲಾಸ್ ಐಟಮ್ಸ್ ಎಷ್ಟಿದೆ ಅದೆಲ್ಲ ನೋಡಿ ಕೌಂಟ್ ಮಾಡಿ ನೆಕ್ಸ್ಟ್ ನಮಗೆ ಕೊಟೇಶನ್ ಕೊಡ್ತಾರೆ. ನಮ್ಮ ಮನೇಲಿ ಅಷ್ಟು ಕಿಚನ್ ಯುಟೆನ್ಸಿಲ್ಸ್ ಆಗಿರ್ಬೋದು, ಹೆವಿ ಐಟಮ್ಸ್ ಜಾಸ್ತಿ ಏನಿರಲಿಲ್ಲ. ಸೊ ನಮಗೆ ಜಾಸ್ತಿ ಕಾಸ್ಟ್ ಏನಾಗಲಿಲ್ಲ. ನಮಗೆ ಇವರ ವರ್ಕ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಎವ್ರಿ ಸ್ಮಾಲ್ ಥಿಂಗ್ಸನ್ನು ಅವರು ತುಂಬ ಕೇರ್ಫುಲ್ಲಾಗಿ ಪ್ಯಾಕ್ ಮಾಡಿ, ಈವನ್ ಫ್ಯಾನು ಅಷ್ಟೇ, ಫ್ಯಾನು ತೆಗೆದು ಅದನ್ನು ಪ್ಯಾಕ್ ಮಾಡಿ ಎಲ್ಲ ಕೊಟ್ಟರು. ನಮ್ಮದು 3rd ಫ್ಲೋರ್ ಆಗಿರೋದ್ರಿಂದ ಫಸ್ಟಿಗೆಲ್ಲ ಗ್ರೌಂಡ್ ಫ್ಲೋರಿಗೆಲ್ಲ ಥಿಂಗ್ಸನ್ನು ಇಟ್ಟು ನೆಕ್ಸ್ಟ್ ಅವರ ವೆಹಿಕಲ್ಗೆ ಲೋಡ್ ಮಾಡಿದರು. ಒಂದು ವಿಷಯ ಖುಷಿಯಾಗಿರೋದೇನೆಂದರೆ, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಹಸ್ಬೆಂಡ್ ಆ್ಯಂಡ್ ವೈಫ್. ಅವರಿಬ್ಬರು ಬಂದು ನೋಡ್ಕೊಳ್ತಾ ಇದ್ದರು ಹೇಗೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಹತ್ರ ಕೇಳ್ತಾ ಇದ್ದರು, ಇದನ್ನು ಹೀಗೆ ಪ್ಯಾಕ್ ಮಾಡಬೇಕಾ, ಇದನ್ನು ಯಾವ ಬಾಸ್ಕೆಟ್ ಒಳಗೆ ಇಡಬೇಕು ಹಾಗೆಲ್ಲ, ಸೊ ದ್ಯಾಟ್ ಅಲ್ಲಿ ಅನ್ಪ್ಯಾಕ್ ಮಾಡಬೇಕಾದ್ರೆ ಈಸಿ ಆಗಲಿಕ್ಕೆ. ನಮ್ಮ ಮನೇಲಿ ಅಷ್ಟು ಜಾಸ್ತಿ ಥಿಂಗ್ಸ್ ಇಲ್ಲದಿರೋದ್ರಿಂದ ಬರೀ 3 ಜನ ಬಂದಿದ್ದರು. 3 ಜನ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದರು. ಪ್ರತಿಯೊಂದು ಐಟಮ್ಸ್ ಆಗಲಿ ಅದನ್ನು ಹೀಗೆ ಪ್ಯಾಕ್ ಮಾಡ್ತಾಯಿದ್ರು, ಯಾವುದೇ ಡ್ಯಾಮೇಜ್ ಆಗದಾಗೆ. ಆ್ಯಂಡ್ ಯಾವುದೇ ಐಟಮ್ಸ್ ಡಿಸ್ಪ್ಯಾಂಟಲ್ ಮಾಡಲಿಕ್ಕೆ ಆಗೋದ್ರಿದ್ದೆ ಅದನ್ನು ಡಿಸ್ಪ್ಯಾಂಟಲ್ ಮಾಡಿ ಅಲ್ಲಿಗೆ ಹೋದಾದ್ಮೇಲೆ ಅದನ್ನು ಅಟ್ಯಾಚ್ ಮಾಡಿ ಕೊಡ್ತಾಯಿದ್ರು. ಸೊ ಇಲ್ಲಿ ನೋಡ್ಬೋದು ಇವರೆಲ್ಲ ಏನೋ ಒಂದೊಂದು ಐಟಮ್ಸ್ಗೆ ಇದಕ್ಕೆ ಹ್ಯಾಂಡಲ್ ವಿತ್ ಫ್ರೆಜೈಲ್, ಯಾಕಂದರೆ ಇದು ಪ್ಲಾಸ್ಟಿಕ್ ಐಟಮ್ಸ್ ಇದು ಟಿವಿ ಸಾರಿ. ಸೊ ಅದಕ್ಕೆ ಈ ಥರ ಹಾಕಿದ್ದಾರೆ. ಸೊ ಇದು ಒಂದು ಇದು ಕಿಚನ್ ಐಟಮ್ಸ್, ಅದಕ್ಕೋಸ್ಕರ ಈ ಥರ ಒಂದು ಸಿಂಬಲ್ ಹಾಕಿದ್ದಾರೆ ಅವ್ರಿಗೆ ರೆಕಗ್ನೈಸ್ ಮಾಡೋಕ್ಕೆ.
क्लियर नहीं है। कटिंग क्लियर का काम ही नहीं है। क्यों? फैन खोलने का काम। ಎಸ್ ಗೈಸ್ ಆಲ್ ಸಾರ್ಟೆಡ್ ಆಲ್ ಖಾಲಿ ಖಾಲಿ ಮನೆ ಇದೆ. ಸೊ ಎಕ್ಸೈಟೆಡ್ ಆಗಿದ್ದೇವೆ ಹೊಸ ಮನೆಗೆ ಹೋಗಲಿಕ್ಕೆ. ಎಲ್ಲ ಪ್ಯಾಕ್ ಮಾಡಿ ಕೆಳಗೆ ಇಟ್ಟಿದ್ದಾರೆ. ಈಗ ಟ್ರಕ್ಕಿಗೆ ಲೋಡ್ ಮಾಡಬೇಕು. ಆನಂತರ ಅವರು ಶಿಫ್ಟ್ ಮಾಡಿ ಏನೆಲ್ಲ ಇದೆ ಅದನ್ನು ಫಿಕ್ಸ್ ಮಾಡಿ ಕೊಡ್ತಾರೆ, ಲೈಕ್ ಕಾಟ್, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲ. ಸೊ ಅಷ್ಟೇ ಗೈಸ್, ಮತ್ತೆ ಸಿಗ್ತೇನೆ. That's all. Wrap up. Shubham. ಸಿಕ್ಕಿದ್ರು ಬೆಳಿಗ್ಗೆ ಅಣ್ಣ ಸಿಕ್ಕಿದ್ರು. ಸೊ ನಾವೀಗ ಲಂಚ್ಗೆ ಬಂದ್ವಿ. ಇವನೊಂದು ಮುದ್ದೆ ಪ್ರಿಯ. ಎಸ್, ಈಗ ಎಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನನ್ನ ಮಾತ್ರ ಕೇಳ್ತಾ ಇದ್ರು ಯಾವ ಐಟಮ್ಸ್ ಎಲ್ಲಿ ಇಡಬೇಕು, ಕಿಚನಲ್ಲಿ ಎಲ್ಲಿ ಯಾವ ಐಟಮ್ಸ್ ಎಲ್ಲ ಇಡಬೇಕು ಅಂತ. ಸೊ ಹಾಗೆ ಎಲ್ಲ ಐಟಮ್ಸ್ ಅನ್ಲೋಡ್ ಮಾಡಿದ್ರು. ಒಂದು ಅರೌಂಡ್ 1.5 hour ಆಯಿತು. Yeah, hi everyone. So we started Zero Knee. You can see the name here. Yes. So we started Zero Knee because me and my husband, we shifted around 7 to 8 houses in Bangalore, and all of our experience has been really bad. Like sometimes the things were damaged. Sometimes, you know, for example, the vendor says that I'll get 4 people, they'll get 2 people, I'll get a bigger truck, they get a smaller truck. There is no commitment on time. The things gets broken, right? And then with that thought in mind, we decided that let's try to solve this problem, standardize this industry as a whole. And we started thinking, why is moving and packing and moving or shifting houses is not as easy as ordering a food, right? When you order a food, you just select the food and then delivery comes to your home, right? And there is no in between interaction. We want to make this entire house shifting experience as smooth as ordering a food. In the click of a button, the package number comes, shifts your house, and the house is fully set up. We're yet to launch the post-move services, but we'll soon. So we will really appreciate if you can also come and take our services. So it's Zeroni, ZEERONI.com. And if you want to contact us directly, there is a phone number below. You can contact us there. So she'll also give the Instagram link below. You can click there and visit our page.